ನಮಸ್ಕಾರ ವೀಕ್ಷಕರು, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ದೇಶದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ತುಂಬ ಕಡಿಮೆಯಾಗಿದ್ದು, ಅದರಲ್ಲೂ ಕೂಡ ಕ್ಯಾನ್ಸರ್ ರೋಗದಂತಹ ಕಾಯಿಲೆಗಳಿಗೆ ತಪಾಸಣೆ ಹಂತದಲ್ಲಿ ತುಂಬ ವಿರಳವಾಗಿರುತ್ತದೆ. ಕಾರಣವಿಷ್ಟೇ, ಆ ರೋಗ ಉಲ್ಬಣಗೊಂಡ ನಂತರ ಜಾಸ್ತಿಯಾದ ನಂತರ ಬಂದು ತಪಾಸಣೆಗೊಳಪಡುತ್ತಾರೆ. ಆಗ ಆ ಸ್ಥಿತಿಯಲ್ಲಿ ನಾವು ಏನನ್ನೂ ಮಾಡಲು ಸಾಧ್ಯವಿರುವುದಿಲ್ಲ. ಪ್ರಾಥಮಿಕ ಹಂತದಲ್ಲೇ ಪರೀಕ್ಷಿಸಿಕೊಳ್ಳಬೇಕು. ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಆರೋಗ್ಯ ವಿಮೆ ಪಾಲಿಸಿ ಮಾಡಿಸಿಕೊಂಡರೆ ಒಳ್ಳೆಯದಾಗಿರ್ತದೆ. ಅದರಲ್ಲೂ ಕೂಡ ಇದರ ಬಗ್ಗೆ ಕಳೆದ 31 ವರ್ಷಗಳಿಂದಲೂ ಕೂಡ ನಾವು ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುತ್ತಾ ಬಂದಿರುತ್ತೇವೆ. ಇದು ಕೇವಲ ಅರಿವು ಜಾಗೃತಿ ಸಮಾಜದ ಅಥವಾ ರೋಗ ಬಂದ ವ್ಯಕ್ತಿಗಳಿಗಲ್ಲದೆ ಇಡೀ ಜನ ಸಮುದಾಯಕ್ಕೆ ಇದು ಅರಿವು ಮತ್ತು ಜ್ಞಾನದ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತಪಾಸಣೆ, ತರಬೇತಿ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ಮೂರೂ ಸಹ ಇದ್ದಲ್ಲಿ ಮಾತ್ರ ಒಂದು ಆಸ್ಪತ್ರೆ ಯಶಸ್ಸನ್ನು ಕಾಣಬಹುದಾಗಿರುತ್ತದೆ. ಅದುವೇ ನಾಳೆ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಇದರ ಅಂಗವಾಗಿ ಕ್ಲೋಸ್ ದ ಕೇರ್ ಗ್ಯಾಪ್ ಎನ್ನುವ ಅಡ್ವಾನ್ಸ್ ಕಾಯಿಲೆಗಳು ಏನು ಬರ್ತಾ ಇದೆಯೋ ಅದು ಕಡಿಮೆಯಾಗಬೇಕು ಎಂಬುದು ನಮ್ಮ ಆಶಯವಾಗಿರುತ್ತದೆ. ನಾವು ಒಂದು ವರ್ಷದಲ್ಲಿ 6,000 ರೋಗಿಗಳನ್ನು ತಪಾಸಣೆ ಮಾಡಲಾಗುತ್ತೆ. ಆದರೂ ಕೂಡ ಇತ್ತೀಚೆಗೆ ಈ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದರ ವಿವಿಧ ಬಗೆಯಲ್ಲಿ ಈ ಕಾಯಿಲೆಗಳು ಕಂಡುಬರುತ್ತಿದೆ. ಹಾಗಾಗಿ ತಪಾಸಣೆಯನ್ನು ಸಾಧ್ಯವಾದಷ್ಟು ತಮ್ಮ ವಯ ಸಹಜವಾದಂಥ ಸಮಯವಿದ್ದಾಗ ತಪಾಸಣೆ ಮಾಡಿಸಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಉತ್ತಮವಾಗಿರುತ್ತದೆ ಎಂಬುದಾಗಿ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಮುಖ್ಯ ವೈದ್ಯರಾದಂಥ ವಿಶ್ವೇಶ್ವರಯ್ಯರವರು ಈ ದಿನ ಮಾಧ್ಯಮದೊಂದಿಗೆ ಮಾತನಾಡಿರುತ್ತಾರೆ. ಮೆಡಿಕಲ್ ಆಫೀಸರ್ಸು, ನಂತರ ಒಂದು ಸ್ಪೆಷಲಿಸ್ಟು, ನಂತರ ಈ ಸ್ಪೆಷಲಿಸ್ಟ್ಗಳು. ಸೊ ಇವರುಗಳು ಎಲ್ಲರೂ ಬಂದಾಗ ಮಾತ್ರ ಕೆಲಸ ಮಾಡೋಕ್ಕಾಗೋದು. ಇಲ್ಲ ನಾವು ಸೊ ಆ ಸ್ಥಿತಿಗೆ ತಲುಪೋದು ಬೇಡ. ಆವಾಗ ಫೈನಾನ್ಷಿಯಲಿ ಬಿಡಿ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ಫ್ರೀ ಟ್ರೀಟ್ಮೆಂಟ್. ನೋಬಡಿ ಎಕ್ಸ್ಪೆಕ್ಟ್ಸ್ ಟು ಪೇ. ಯಾಕೆ ಹೇಳಿ? ದೇ ಡೋಂಟ್ ವಾಂಟ್ ಟು ಡೂ ಇನ್ಶೂರೆನ್ಸ್. ನಮ್ಮ ಕಂಟ್ರಿನಲ್ಲಿ ಒಂದು ಹಳೆ ಲೋನಾಗಿ ನಾವು ಇನ್ಶೂರೆನ್ಸ್ ತೊಗೋತೀವಿ. ಯಾಕೆ ಹೇಳಿ? ಪೊಲೀಸ್ ಹಿಡ್ಕೊತೀವಿ, ಹೌದಲ್ಲ? ಏನು 50 ರೂಪಾಯಿ ಕೊಡಬೇಕಲ್ಲ ನಾಳೆ, ಆ ತಲೆನೂ ಯಾಕಪ್ಪ ಅಂತ ಒಂದು ಇನ್ಶೂರೆನ್ಸ್ ತೊಗೋತೀವಿ. ನಮ್ಮ ಹೆಲ್ತ್ಗೆ ನಾವು ಇನ್ಶೂರೆನ್ಸ್ ತೊಗೊಂಡಿಲ್ಲ. ಈ ಅವೇರ್ನೆಸ್ ಬರೋ ತನಕ ಮನುಷ್ಯನ ಕ್ವಾಲಿಟಿ ಸಿಗಲ್ಲ. ಯಾಕೆ ನಥಿಂಗ್ ಕ್ಯಾನ್ ಬಿ ಡನ್ ಫ್ರೀ. ಗೌರ್ಮೆಂಟು ಎಷ್ಟು ಸಹ ಫ್ರೀ ಮಾಡೋಕ್ಕೆ ಸಾಧ್ಯ? ಗೌರ್ಮೆಂಟು ಒಂದು ನಿಮಗೆ ಕೋರಾ ಬಟ್ಟೆ ಶರ್ಟ್ ಕೊಡ್ಬೋದು, ಇವತ್ತು ವ್ಯಾನಿಷನ್ ಶರ್ಟ್ ಕೊಡೋಕ್ಕಾಗತ್ತಾ? ಬೇಡ. ವ್ಯಾನಿಷನ್ ಶರ್ಟ್ ಇಲ್ಲದರೂ ಬದುಕ್ತೀವಿ. ಟ್ರೀಟ್ಮೆಂಟ್ ಕ್ವಾಲಿಟಿ ಇರಬೇಕಲ್ವಾ? ಆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಬ್ಬನು ಕೊಡೋ ನಮ್ಮ GDP ಬಜೆಟ್ನಲ್ಲಿ ಹೆಲ್ತ್ ಕೇರ್ಗೆ 10 ರೂಪಾಯಿ ಇರೋನಿಗೆ 100 ಜನಕ್ಕೆ ಹಂಚು ಅಂದರೆ 8 ಆಣಿ ಏನು ಕೊಡೋಕ್ಕಾಗುತ್ತೆ ಟ್ರೀಟ್ಮೆಂಟು? ನಮ್ಮ ಹತ್ರ ಇದೇ ಇರೋದಪ್ಪ, ತಗೊಂಡು ಮನೆಗೆ ಹೋಗು ಅಂತ. ಅವಾಗೇನಾಗುತ್ತೆ? ಫಲಿತಾಂಶ ಬರೋದಿಲ್ಲ. ನನಗೆ ಗೊತ್ತು. ಪಾಪ ವಾಸ್ಟ್ ಪೇಷಂಟ್ಸ್ ಬರ್ತಾರೆ, ನನಗೆ ಗೊತ್ತು, ನನಗೆ ಉಪಯೋಗ ಆಗಲ್ಲ. ನೋಡಪ್ಪ, ಇನ್ನೊಂದು ಮಾತ್ರೆ ಬರ್ಕೊಡ್ಲಾ ಅಂತ ಇವರು ಹೇಳ್ತಾರೆ, ನಾನು ಹೇಳ್ತೀನಿ ಇಲ್ಲ ಸ್ವಾಮಿ, ನಿಮ್ಮ ಮೇಲೆ ಏನು ಸಿಗುತ್ತೋ ಅದು ಬರ್ಕೊಡಿ. ಅದು ನಾನು ಕೇಳಿದಾಗ ನನಗೆ ಬೇಜಾರಾಗುತ್ತೆ. ಸೊ ನೆಕ್ಸ್ಟ್ ಜನ್ರೇಷನ್ ಮಾತ್ರ ಹಾಕಬೇಕಾಗುತ್ತೆ, ಅದಕ್ಕೆ ತಕ್ಕಂಥ ಪರೀಕ್ಷೆಗಳು ಮಾಡಿಸ್ಬೇಕಾಗುತ್ತೆ. ಇದಕ್ಕೆ ಹಣ ಖರ್ಚಾಗುತ್ತೆ. ನಾನು ಖರ್ಚು ಮಾಡಿದ್ರು ಪರವಾಗಿಲ್ಲ, ಟ್ಯಾಕ್ಸ್ ಪೇಯರ್ ಖರ್ಚು ಮಾಡಿದ್ರು ಪರವಾಗಿಲ್ಲ, ಗೌರ್ಮೆಂಟ್ ಖರ್ಚು ಮಾಡಿದ್ರು ಪರವಾಗಿಲ್ಲ. ಖರ್ಚು ಮಾಡೋದ್ರ ಬಗ್ಗೆ ನಾನು ಮಾತಾಡಿಲ್ಲ. ಅದಿಲ್ಲದೆ ಕೆಲಸ ಆಗಲ್ಲ. ಫ್ರೀ ಎಲ್ಲಿ ತನಕ ಮಾಡುತ್ತೆ? ಆ ಭಂಡಾರ ಖಾಲಿ ಆಗೋಗುತ್ತೆ. ಸೊ ಇದನ್ನು ಏನಾದ್ರು ತಮ್ಮಿಂದ ಒಂದು ಉಪಾಯನಾದ್ರು ನನಗೆ ಸಿಕ್ಕಿದ್ರೆ ಸಾಕು. ಯಾಕೆ ಅಂತ ಹೇಳಿದ್ರೆ, ನಾನೇನು ಇನ್ಶೂರೆನ್ಸ್ ಏಜೆಂಟ್ ಅಲ್ಲ. ಇಲ್ಲಿ ಎಲ್ಲರೂ ಕೂಡ ಈಗ ನಿಮ್ಮಲ್ಲೇ ಎಷ್ಟು ಜನ ಇನ್ಶೂರೆನ್ಸ್ ಮಾಡಿಸಿದ್ದೀರ ನನಗೆ ಗೊತ್ತಿಲ್ಲ. ಈ ಕಾಲದಲ್ಲಿ 50 ಲಕ್ಷ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ 50 ಲಕ್ಷ ನಾನು ಹೇಳ್ತೇನೆ ಏನು ಸರ್, 50 ಲಕ್ಷ. ಇದೊಂದಕ್ಕೆ ಕ್ಯಾನ್ಸರ್ ಬರಲಿ ನಾನು ದಯವಿಟ್ಟು ಕೇಳ್ತಾರೆ. ಯಾವುದೇ ಅಲ್ಲ, ರೋಡ್ ಆಕ್ಸಿಡೆಂಟ್ ಆಯಿತು, ಇಮಿಡಿಯೇಟಾಗಿ ನೀವು ರೋಡ್ ಆಕ್ಸಿಡೆಂಟ್ ಆಗಿ ಎಲ್ಲಿಗೆ ಹೋಗ್ತೀರಾ? ಅಪೋಲೋಗೆ ಹೋಗ್ತೀರೋ, ಬೇರೆ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗ್ತೀರಾ? ಅಲ್ಲಿಗೆ ಹೋಗ್ತೀರಾ? ಸರಿ. ಅಲ್ಲಿ ಎಷ್ಟು ಜನಕ್ಕೆ ಅವ್ರು ನೋಡ್ಕೊಳಕ್ಕೆ ಸಾಧ್ಯ? ಯಾತಕ್ಕೆ? ಫ್ರೀ ಆಗುತ್ತೆ. ಅಷ್ಟು ಬೇಗ ಆಗುತ್ತೆ, ಫ್ರೀ ಆಗುತ್ತೆ. ಆ ಕೇರ್ನ ನಾವು ಕೇರ್ ಹಾಸ್ಪಿಟ್ಲಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಯಾಕಂದರೆ ಗೌರ್ಮೆಂಟೇ ಎಲ್ಲನೂ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಹೌದು. ಮತ್ತು ಅವ್ರ ಔಷಧಿ ಇರೋದಿಲ್ಲ. ಹೌದು. ಅದು
ಈ ಸಲ ಆಕ್ಸಿಡೆಂಟ್ ಆಗ್ತದೆ ಅಂತ ಜೈಲ್ ಬಿಟ್ಕೊಂಡು ಹೋದ್ರೆ ಪರವಾಗಿಲ್ಲ, ಆಗೋದಿಲ್ಲ. ಇಮಿಡಿಯೇಟ್ ಈಗ ಹಾಸ್ಪಿಟಲ್ ದುಡ್ಡು ಕಟ್ಟೆ ಏನು ಕೊಡೋದಿಲ್ಲ, ಏನು ಮಾಡೋದಾಗ ನಾವು ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಕಾರ್ಡ್ ಇರೋದು ನಾನು ಹೇಳ್ತೀನಿ. ಯಾಕೆಂದರೆ ನಾನು ಯಾಕೆ ಈ ವಿಷಯಕ್ಕೆ ಬರ್ತಾ ಇದ್ದೀನಿ ಆ ವಿಷಯಕ್ಕೆ, ಮುಂದುವರೆದ ದೇಶಗಳಲ್ಲಿ ಎಲ್ರಿಗೂ ಒಂದು ಕಾರ್ಡ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಇದೆಯಲ್ಲ ಅಲ್ಲೇ ಪ್ರಿಂಟ್ ಆಗಿಬಿಡುತ್ತೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅಂತ. ಅದು ತೋರಿಸಿದ್ರೆ ಮುಗಿದೋಯ್ತು. ಯಾಕೆ ನಾವೆಲ್ಲ ಫೋನ್ಪೇ ಬಂದುಬಿಡ್ತೀವಿ, ಇದು ಪೇಗೆ ಬಂದಿದ್ದೀವಿ, ದುಡ್ಡು ಕಟ್ಟಿ ಯಾವನು ಕೇಳೋದಿಲ್ಲ. ನಿಮ್ಮ ಇನ್ಶೂರೆನ್ಸ್ ಇದೆಯಲ್ಲ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಇರುತ್ತೆ ಅಲ್ಲೇ ಪ್ರಿಂಟ್ ಆಗಿಬಿಟ್ಟಿರುತ್ತೆ, ಇನ್ಶೂರ್ಡ್ ಫಾರ್ ಅಮೌಂಟ್ ಆಫ್ ದಿಸ್ ಥಿಂಗ್ ಅಪ್ ಟು ದಿಸ್ ಅಂತ. ಅದಾಗಬೇಕಾದ್ರೆ ಎಲ್ಲಿಂದ ಬರಬೇಕು ಇನಿಷಿಯೇಟಿವ್? ನಮ್ಮಿಂದ ಬರಬೇಕು. ಯಾಕಂತ ಹೇಳಿದ್ರೆ ಎಲ್ಲನೂ ಅಲ್ಲಿಂದ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ಹೇಳ್ತೇನೆ. ಅಲ್ಲಿಂದ ಒಂದು ಸ್ಟಾಕ್ ಇರುತ್ತೆ, ಅವರ ಒಂದು ಮಿತಿಗೂ ಜಾಸ್ತಿ ಆದಾಗ ಕೇರ್ ಎಲ್ಲನೂ ಸ್ಪ್ಲಿಟ್ ಆಗಬೇಕು. ಅವಾಗೇನಾಗುತ್ತೆ, ಇಂಡಿವಿಜುವಲ್ ಕೇರ್ ಚೆನ್ನಾಗಾಗುತ್ತೆ. ಅವಾಗೇನಾಗುತ್ತೆ, ಔಟ್ಕಮ್ ಚೆನ್ನಾಗಿರುತ್ತೆ. ನಾನು ಅಲ್ಲಿಗೆ ಹೋಗಬೇಡಿ ಅಂತ ಹೇಳೋ ಮಾತಲ್ಲಿಲ್ಲ ನನಗೆ. ಈ ಒಂದೇ ಕಡೆ ರಶ್ ಆಗಿ ತುಂಬಿಕೊಂಡು ಏನು ತೊಂದರೆ ಆಗುತ್ತೆ ನಾವು ನಿಮ್ಮ ಲೈಸೆನ್ಸ್ಗೆ ಬಂದುಬಿಡುತ್ತೆ. ಆದರೆ ನಮ್ಮಲ್ಲಿ ಮಾಡಿಸೋರು ಕಡಿಮೆ. ಯಾವ ಮಾಡಿಸ್ಕೊಳ್ಬೇಡ, ಹುಷಾರು, ಚೆನ್ನಾಗಿದ್ದೀನಿ. ನೆಕ್ಸ್ಟ್ ನಾನು ಈ ವಿಷಯಕ್ಕೆ ಬಂದಾಗ ಪಾಶ್ಚಾತ್ಯ ದೇಶಗಳಲ್ಲಿ ನೀವು ನೋಡಿದ್ರೆ ಕೇರ್ ಹಾಸ್ಪಿಟಲ್ ಕೇರುವೆ ಅಪೋಲೋ ಹಾಸ್ಪಿಟಲ್ ಕೇರು ಎರಡು ಒಂದೇ ಇರುತ್ತೆ. ಯಾಕೆಂದರೆ ದೇಶ ಮುಂದುವರೆದಿದೆ. NHS ಅಂತ ಕರಿತೀವಿ, ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅಂತ ಕರಿತೀವಿ. ನಮಗೂ ನಮ್ಮ ದೇಶದಲ್ಲಿ ಅದೇ ಥರ ಆಗಬೇಕು ಅನ್ನೋ ಒಂದು ಗೋಲ್ ಇದೆ, ಒಂದು ಡ್ರೀಮ್ ಇದೆ, ಒಂದು ಕನಸಿದೆ. ನೀವು ಕೇರ್ ಹಾಸ್ಪಿಟ್ಲಿಗೆ ಹೋದ್ರೂ ನಿಮ್ಗೆ ಅದೇ ಕೇರ್ ಸಿಗಬೇಕು, ಅಪೋಲೋಗೆ ಹೋದ್ರೂ ನಿಮ್ಗೆ ಅದೇ ಕೇರ್ ಸಿಗಬೇಕು. ಆ ಥರ ಸಿಸ್ಟಮ್ಮು ಆಗಬೇಕು ಅಂದರೆ ದೇಶ ಮುಂದುವರಿಬೇಕು, ಗೌರ್ಮೆಂಟ್ ಸರ್ಕಾರ ಮುಂದುವರಿಬೇಕು, ಜನ ಮುಂದಿರಬೇಕು. ಸರ್ ಹೇಳ್ದಂಗೆ ತಿಳುವಳಿಕೆ ಮೂಡಿಸ್ಬೇಕು. ಬಟ್ ನಮ್ಮದು ಒಂದು ದೇಶದಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಗುರಿ ತಲುಪಲಿಕ್ಕೆ ಟೈಮ್ ತಗೊಳ್ತಾ ಇದೆ. ಇನ್ನೂ 25 ವರ್ಷ ಹೋದ್ಮೇಲೆ ಆ ಥರ ಸಿಸ್ಟಮ್ ನಮಗೂ ಬರ್ಬೋದು. ಇವತ್ತೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಕರಿತಾ ಇದ್ದೀವಿ. ಪ್ರತಿಯೊಂದು ಮೀಡಿಯಾ, ಪ್ರತಿಯೊಂದು ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ. ಬಟ್ ಆ ದಾರಿಯಲ್ಲಿ ಇದ್ದೀವಿ ನಾವು. ಅದಕ್ಕೋಸ್ಕರನೇ ಈ ಥರ ದಿನಾಚರಣೆಗಳು ಹಮ್ಮಿಕೊಂಡಿರೋದು. ಈಗ ಈ ವಿಶ್ವ ದಿನಾಚರಣೆ ಅಂತ ಹೇಳ್ತೀವಿ, ಏನಕ್ಕೆ ಮಾಡ್ತೀವಿ? ಅದ್ರದ್ದು ಉದ್ದೇಶ ಏನು? ಜನರಿಗೆ ಫಸ್ಟ್ ತಿಳುವಳಿಕೆ. ಮನುಷ್ಯನಿಗೆ ಫಸ್ಟ್ ಯಾವತ್ತೂ ಬೇಕಾಗಿರೋ ಅತಿ ಹೆಚ್ಚು ಅವಶ್ಯಕತೆ ಇರೋದೇನು? ತಿಳುವಳಿಕೆ. ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋ ನಮ್ಮ ತಿಳುವಳಿಕೆ ಇದ್ಬಿಟ್ರೆ ಆ ಮನುಷ್ಯಗೆ ಅವ್ನು ಸಾಕು, ಅವ್ನು ಉದ್ಧಾರ ಆಗ್ಬಿಡ್ತಾನೆ. ತಿಳುವಳಿಕೆ ಇಲ್ಲದೆ ಇದ್ದಾಗ ಕಷ್ಟ ಆಗುತ್ತೆ. ಇವಾಗ ಈ ದಿನಾಚರಣೆಗಳನ್ನು ಮಾಡೋದು, ಈಗ ವರ್ಲ್ಡ್ ಟೊಬ್ಯಾಕೋ ಡೇ ಅಂತ ಮಾಡ್ತೀವಿ. ಏನಕ್ಕೆ ವರ್ಲ್ಡ್ ಟೊಬ್ಯಾಕೋ ಡೇ ಮಾಡ್ತೀವಿ? ಈ ಟೊಬ್ಯಾಕೋ ಯೂಸ್ ಮಾಡೋದ್ರಿಂದ ಏನೇನು ಕ್ಯಾನ್ಸರ್ ಉಂಟಾಗುತ್ತೆ, ಏನೇನು ಹಾನಿಕರ ಆಗುತ್ತೆ, ಹೃದಯ ಅಪಘಾತ ಯಾಕೆ ಆಗುತ್ತೆ, ಕ್ಯಾನ್ಸರ್ಗಳು ಯಾಕೆ ಬರುತ್ತೆ. ಸೊ ಟೊಬ್ಯಾಕೋ ದಯವಿಟ್ಟು ನಿಷೇಧಿಸಿ. ಅದೊಂದು ಜಾಗ್ರತೆ ಮೂಡಿಸೋಕ್ಕಂತೂ ದಿನ, ವರ್ಲ್ಡ್ ಕ್ಯಾನ್ಸರ್ ಡೇಲಿ. ಇದನ್ನೆಲ್ಲ ಸೇರಿಸಿ ಒಂದನ್ನು ಮಾಡಿ ಜಾಗ್ರತೆ ಮಾಡಿ ಜನರಿಗೆಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ತೀವಿ. TV ಆಗ್ಬೋದು, ರೇಡಿಯೋ ಆಗ್ಬೋದು, ನಿಮ್ಮಂಥ ಪತ್ರಕರ್ತರಿಂದ ಮಾಹಿತಿ ಆಗ್ಬೋದು. ಜನರಿಗೆ ಮಾಹಿತಿ ಒದಗೋದು ಮುಖ್ಯ. ನಮ್ಮ ಉದ್ದೇಶ ಏನಪ್ಪ? ಇವಾಗ ನೀವೆಲ್ಲ ಮಾಡ್ತಾ ಇರೋದು ಏನು ಅಂದರೆ, ಇದೆಲ್ಲ ನೀವು ಮಾಡ್ತಾ ಇರೋದು ಉದ್ದೇಶ ಏನು? ಜನರಿಗೆ ತಿಳುವಳಿಕೆ ಬರಬೇಕು. ಯಾಕೆ ಅದು ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ ಅರ್ಧಮುಖ ಜನ ತಿಳುವಳಿಕೆನೇ ಇಲ್ಲ. ಯಾಕೆ ಕ್ಯಾನ್ಸರ್ ನಮಗೆ ಬರ್ತಾರೆ ಎಲ್ಲ ಇಷ್ಟು ದಪ್ಪ ಗಂಟಾದ್ಮೇಲೆ ಬರ್ತಾರೆ. ಸರ್ ಅದೇನೋ ಇನ್ಫೆಕ್ಷನ್ ಅಂತ ಅಂದರು. ಯಾರೋ ನಮ್ಮ ಪಕ್ಕದಲ್ಲಿ ಯಾರೋ ಇದು ಈಗ ನಾಟಿ ಔಷಧಿ ಮಾಡ್ಕೊಳ್ಳಿ, ಆ ಗಂಟು ಹೊಡ್ಕೊಂಡು ಹೋಗ್ಬಿಡುತ್ತೆ. ಅದು ನೋಡಿದ್ರೆ ಕ್ಯಾನ್ಸರ್ ಆಗಿರುತ್ತೆ, ಕ್ಯೂ ಕಟ್ಕೊಂಡು ಇನ್ಫೆಕ್ಷನ್ ಆಗಿ ಇಷ್ಟು ದಪ್ಪ ಕಲಂಗಡಿ ಏನೋ ದಪ್ಪ ಆಗ್ಬಿಡುತ್ತೆ. ನಾವು ಏನು ಮಾಡೋಕ್ಕಾಗಲ್ಲ, ಅವ್ನು ಎಷ್ಟು ಖರ್ಚು ಮಾಡ್ತೀನಿ ಅಂದ್ರೂ ಉಪಯೋಗ ಆಗಲ್ಲ. ಇದನ್ನು ನಾವು ಎಲ್ಲಿಂದ ತಡಿಬೇಕು? ಇದರಿಂದ ಬೇಸಿಂದ ತಡಿತಾ ಹೋಗಬೇಕು. ತಿಳುವಳಿಕೆ ಮೂಡಿಸ್ತಾ ಹೋದಾಗ ಜನರು ಜಾಗೃತಿ ಆಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ತಿಳುವಳಿಕೆಸ್ತರಾಗ್ತಾರೆ. ಚಿಕ್ಕ ಸಮಸ್ಯೆ ಇದ್ರೂ ಡಾಕ್ಟರ್ ಹತ್ರ ಬಂದು ಚಿಕ್ಕ ಸ್ಟೇಜಲ್ಲಿ ಇದ್ದಾಗಲೇ ಪರಿಹಾರ ತಗೊಳ್ತಾರೆ. ಅದನ್ನು ಸರ್ ಹೇಳ್ತಾ ಇದ್ದಾರೆ. ಈಗ ಇನ್ಶೂರೆನ್ಸ್ ಅಂತ ಸರ್ ಹೇಳಿದ್ರು. ಯಾಕೆ? ಅಫ್ಕೋರ್ಸ್ ಸರ್ ಹೇಳ್ದಂಗೆ ಕಾಸ್ಟು, ಹೆಲ್ತ್ ಕೇರ್ ಕಾಸ್ಟೇ ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ. ಈಗ ಮೊಬೈಲು ಅದಕ್ಕೆ ಕಾಸ್ಟ್ ಜಾಸ್ತಿ, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮಿನಿಮಮ್ 5,000 ರೂಪಾಯಿ ಕೊಟ್ಟರೆ ಒಳ್ಳೆ ಮೊಬೈಲ್ ಸಿಗುತ್ತೆ, ಸ್ಮಾರ್ಟ್ಫೋನ್ ಸಿಗುತ್ತೆ. ಅದರಿಂದ ತುಂಬ ಉಪಯೋಗಕಾರಿಯಾಗಿರುತ್ತೆ, ಆ ವಿಷಯ ಬೇರೆ. ಬಟ್ ಹೆಲ್ತ್ ಕೇರ್ ಸಿಸ್ಟಮ್ಮೇ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ಇದು ಗೌರ್ಮೆಂಟ್ ಬೇರ್ ಮಾಡ್ಬೋದು, ಇಲ್ಲ ಪೇಷಂಟ್ ಇಂಡಿವಿಜುವಲಾಗಿ ಬೇರ್ ಮಾಡ್ಬೋದು, ಅದು ವಿಷಯ ಬೇರೆ. ಈಗ ನೀವು ಕೇರ್ ಹಾಸ್ಪಿಟಲ್ ಅಂತ ಅಂದ್ರಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ, ಫ್ರೀಯಾಗಿ ಬರುತ್ತೆ ಪೇಷಂಟ್ಗೆ. ಬಟ್ ಅದೇನು ಫ್ರೀಯಾಗಿ ಮಾಡ್ತಾ ಇಲ್ಲ, ಡಾಕ್ಟ್ರಿನ ಸಂಬಳ ಫ್ರೀಯಾಗಿ ಅವನೇನು ಕೆಲಸ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಈಸ್ ಬೇರಿಂಗ್ ದಟ್ ಪೇ. ಅರ್ಥ ಆಗ್ತಾ ಇದೆಯಾ? ನಾವು ಆ ಗೌರ್ಮೆಂಟಿಗೆ ಆಗೇನು ಯಾರು ಕೊಡ್ತಾರೆ ದುಡ್ಡು? ನಾವು 30% ದುಡ್ಡು ಕಟ್ತಾ ಇರೋದ್ರಿಂದ ಗೌರ್ಮೆಂಟಿಗೆ ದುಡ್ಡು ಬರ್ತಾ ಇದೆ. ಆ ದುಡ್ಡಿಂದ ಕೇರ್ ಹಾಸ್ಪಿಟಲ್ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆ್ಯಕ್ಚುಲಿ ಏನು ಫ್ರೀಯಾಗಿ ಏನು ಕೇರ್ ಹಾಸ್ಪಿಟಲ್ ನಿಮಗೆ ಏನು ಫ್ರೀಯಾಗಿ ಸಿಗಲ್ಲ. ನಾವು ಟ್ಯಾಕ್ಸ್ ಪೇಯರ್ಸು, ನಿಮ್ಮಂಥವ್ರು ಟ್ಯಾಕ್ಸ್ ಪೇ ಮಾಡೋದ್ರಿಂದ ಗೌರ್ಮೆಂಟಲ್ಲಿ ದುಡ್ಡಿದೆ, ಆ ಗೌರ್ಮೆಂಟನ್ನು ದುಡ್ಡನ್ನು ನಾವು ಖರ್ಚು ಮಾಡ್ತಾ ಇದೆ. ಸೊ ಹೆಲ್ತ್ ಕೇರ್ ಕಾಸ್ಟ್ ಕಮ್ಮಿ ಆಗಿಲ್ಲ. ಹೆಲ್ತ್ ಕೇರ್ ಕಾಸ್ಟ್ ಹೆಂಗೆ ಕಮ್ಮಿ ಆಗುತ್ತೆ? ತಿಳುವಳಿಕೆ ಮೂಡ್ಕೊಂಡು ಒಂದು ಪೇಷಂಟಿಗೆ ಫಸ್ಟ್ ಸ್ಟೇಜ್ ಕ್ಯಾನ್ಸರಲ್ಲಿ ಇದ್ದಾಗ ಅದು ಖರ್ಚು ಕಮ್ಮಿ, 4ನೇ ಸ್ಟೇಜಲ್ಲಿ ಇದ್ದಾಗ ಅದು ಖರ್ಚು 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇ ಪೇಷಂಟ್ ಫಸ್ಟ್ ಸ್ಟೇಜಲ್ಲಿ ಬಂದಿದ್ದಾಗ ಚಿಕಿತ್ಸೆ ಕಮ್ಮಿ ಖರ್ಚಾಗ್ತಿತ್ತು, ಹೆಲ್ತ್ ಕೇರ್ ಕಾಸ್ಟ್ ಕಮ್ಮಿ ಆಗ್ತಿತ್ತು. ಅವಾಗ ತಿಳುವಳಿಕೆ ಇದ್ರದ್ದು ಮೂಲ ಧರ್ಮ. ತಿಳುವಳಿಕೆ ಇಸ್ ಅ ಬೇಸಿಕ್ ಸೊಲ್ಯೂಷನ್ ಟು ಎವ್ರಿಥಿಂಗ್. ಸೊ ನಾವು ತಿಳುವಳಿಕೆ ಮೂಡಿಸ್ತಾ ಹೋದಾಗ ಜನರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾರೆ. ಚಿಕ್ಕ ಇದರಲ್ಲಿದ್ದಾಗಲೇ ಅದ್ರ ಬಗ್ಗೆ ಆರೈಕೆ ಮಾಡ್ಕೊಳ್ತಾರೆ. ಅವಾಗ ಆ್ಯಕ್ಚುಲಿ ಹೆಲ್ತ್ ಕೇರ್ ಕಾಸ್ಟ್ ಕಮ್ಮಿ ಆಗುತ್ತೆ.
ನಾವು ಈ ಹಮ್ಮಿಕೊಂಡಿರೋ ಪ್ರೋಗ್ರಾಮ್ ಏನಿದೆಯೋ ಇದು ಫಸ್ಟ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ನಾವು ಮಾಡ್ತಾ ಇರೋದು. ಈಗ ಮೈಸೂರಲ್ಲಿ ಎಷ್ಟು ಜನ ಆಂಕಾಲಜಿಸ್ಟ್ ಇದ್ದೀವಿ, ಒಂದು 10-15 ಜನ ಇದ್ದೀವಿ, ಸಾವಿರಾರು ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾರೆ, ಯಾರು ಟ್ರೀಟ್ಮೆಂಟ್ ಮಾಡೋದು? ದ ಪಾಪ್ಯುಲೇಷನ್ ಇರೋದಕ್ಕೆ ಕೇಡರ್ ಮಾಡೋಷ್ಟು ಡಾಕ್ಟರ್ಸೇ ಇಲ್ಲ. ಸೊ ಇವಾಗ ಏನು ಮಾಡಬೇಕು, ಅಟ್ಲೀಸ್ಟ್ ಅವರು ಬೇಗ ಬಂದು ಚಿಕಿತ್ಸೆ ಮಾಡಿಕೊಂಡ್ರೆ ಬರ್ಡನ್ ಕಮ್ಮಿ ಆಗತ್ತೆ. ಇದು ಇದ್ರ ಮೂಲ ಉದ್ದೇಶ, ಅವೇರ್ನೆಸ್, ಕ್ಯಾನ್ಸರ್ ಅವೇರ್ನೆಸ್. ನಾವು ಸುಮಾರು ಒಂದು 3,000 ಜನ ಪೇಷಂಟ್ಸ್ ನೋಡ್ತೀವಿ ವರ್ಷಕ್ಕೆ. ತಿಂಗಳಿಗೆ 300 ಪೇಷಂಟ್ ನೋಡ್ತೀವಿ, 3,000 ಜನ. ಇನ್ನು ಅದರ್ ಹಾಸ್ಪಿಟಲ್ಸ್ ಮೈಸೂರಲ್ಲಿ ಇನ್ನೊಂದು 3,000 ತೊಗೊಂಡ, ಟೋಟ್ಲಿ ಮೈಸೂರಿನಲ್ಲಿ ಒಂದು 6,000 ಜನ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಸಾಮಾನ್ಯ ಅಪ್ರಾಕ್ಸಿಮೇಟ್ ಆಗಿ ಒಬ್ಬೊಬ್ಬರು ಅಪ್ರಾಕ್ಸಿಮೇಟ್ ಆಗಿ ಒಂದು ಲೆಕ್ಕ ಹಾಕೊಂಡು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮೈಸೂರಿನ ಪರಿಸ್ಥಿತಿಲಿ ಈಗ ಅಟ್ಲೀಸ್ಟು ಅಲ್ಲಿದೆ, ನಾರಾಯಣ ಎಲ್ಲ ಕಡೆ ಇದೆ. ಸೊ ನಾವೆಲ್ಲ ನಮ್ಮ ಒಂದು ಹೊರೆ ಏನು ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾನೇನು ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನಲ್ಲಿ ಬರೀ ಟ್ರೀಟ್ಮೆಂಟ್ ಒಂದೇ ಸಾಲೋದಿಲ್ಲ. ಒಂದೇದು ಟ್ರೀಟ್ಮೆಂಟು ಒಂದು ಪಾರ್ಟ್, ಎಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಶುರು ಮಾಡುತ್ತೆ. ಸೆಕೆಂಡ್ ಥಿಂಗ್ ಟ್ರೈನಿಂಗ್, ನೆಕ್ಸ್ಟ್ ಜನ್ರೇಷನ್ಗೆ ಟ್ರೈನಿಂಗ್ ಮಾಡಬೇಕು. ನಮಗೂ ವಯಸ್ಸಾಯಿತು, ಆದಮೇಲೆ ಇನ್ನೊಬ್ಬರು ಬರೋದು ಬೇಕು, ಅಥವಾ ಜೊತೆಗೆ ಇರಬೇಕು ಟ್ರೈನಿಂಗ್. ಮೂರನೇದು ರಿಸರ್ಚ್ ಬಗ್ಗೆ ನಾನು ಯಾಕೆ ಮಾತಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇಷ್ಟೋ ವರ್ಷಗಳಿಂದ ನಾವೆಲ್ಲ ವೆಸ್ಟ್ರನ್ ಲಿಟ್ರೇಚರ್ ಮೇಲೆ ನಂಬ್ಕೊಂಡಿದ್ದೀವಿ. ವೆಸ್ಟ್ರನ್ ಲಿಟ್ರೇಚರ್ ಅಂದರೆ ಅಮೆರಿಕಲ್ ಏನು ಅವರು ಸಂಶೋಧನೆ ಮಾಡಿದ್ರು, ಅಥವಾ ಯುರೋಪಲ್ಲಿ ಏನು ಮಾಡಿದ್ರು. ನಮ್ಮದೇ HCG ಹಾಸ್ಪಿಟ್ಲ್ 20 ಸೆಂಟ್ರ್ನಲ್ಲಿ ಸುಮಾರು ಅರೌಂಡು 60,000 ಪೇಷಂಟ್ ಇಡೀ ವರ್ಷ ನೋಡ್ತೀವಿ. ಸೊ ಹಾಗಾಗಿ ಈಗ ಅಲ್ಲಿ ಲಿಟ್ರೇಚರ್ಲಿ ಎಕ್ಸ್ಪೀರಿಯನ್ಸ್ ನಾನು ಇದಕ್ಕೆ ಇದು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಪೇಷಂಟ್ಸೇ ಬೇರೆ, ಅವನ ಎತ್ತರ ಗಾತ್ರ, ಅವನ ಜೆನೆಟಿಕ್ ಮೇಕಪ್ಪೇ ಬೇರೆ. ಆ ಟ್ರೀಟ್ಮೆಂಟ್ ಇಲ್ಲಿ ಕೊಟ್ಬಿಟ್ರೆ ಡಬಲ್ ಆಗಿಬಿಡುತ್ತೆ ಸಾಲ, ಯಾಕೆ ನಾವು ಬಂದಿರೋದೇ ಬೇರೆ ರೀತಿ. ಸೊ ಹಾಗಾಗಿ ರಿಸರ್ಚು, ಟ್ರೈನಿಂಗ್ ಆ್ಯಂಡ್ ಟ್ರೀಟ್ಮೆಂಟು ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಎನ್ ಇನ್ಸ್ಟಿಟ್ಯೂಷನ್. ಯಾಕೆಂತ ಹೇಳಿದ್ರೆ ಈ ರಿಸರ್ಚ್ ಭಾಳ ವೇಗವಾಗಿ ನಡೀತಾ ಇದೆ. ಪ್ರತಿ ವರ್ಷ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾಯಿದೆ. ಹೋದ ವರ್ಷ ಕೊಟ್ಟಿದ್ದನ್ನು ಈ ವರ್ಷ ನಾನೇ ಕೊಡೋಕ್ಕಾಗಲ್ಲ. ಅದು ಎಲ್ಲಿಂದ ಬಂತು? ಜ್ಞಾನ ಅಲ್ಲಿಂದ ಬಂತು. ಈಗ ಜಿನೋಮಿಕ್ಸ್ ಮುಂಚೆ ಸ್ಟೇಜಿಂಗ್ 1, 2, 3 ಅಂತ ಹೇಳಿದ್ರು. ಈಗ ಸೈಜ್ ಮೇಲೆ ಸ್ಟೇಜಿಂಗ್ ಮಾಡೋದಿಲ್ಲ. ಅಲ್ಲಿ ಒಳಗಡೆ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಹೋಗಿ ಅದ್ರಲ್ಲಿ ಏನು ತೊಂದರೆ ಇದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. 1 ಸೆಂಟಿಮೀಟರ್ ಟ್ಯೂಮರ್ ಆಲ್ರೆಡಿ ಬೋನ್ಗೆ ಹೋಗ್ಬೋದು, 10 ಸೆಂಟಿಮೀಟರ್ ಟ್ಯೂಮರ್ ಅಲ್ಲೇ ಕೂತಿರ್ಬೋದು. ಈ ವಿಷಯ ನಮಗೊಂದು 10 ವರ್ಷದ ಕೆಳಗೆ ಗೊತ್ತಿರಲಿಲ್ಲ. 1 ಸೆಂಟಿಮೀಟರ್ ಟ್ಯೂಮರ ತೆಗೆದ್ಬಿಟ್ವಿ, ಮನೆಗೆ ಹೋಗೋ 6 ತಿಂಗಳಾದ್ಮೇಲೆ ಬೇರೆ ಎಲ್ಲೋ ಬಂದ್ಬಿಟ್ಟು. ಸೊ ಆ ರಿಸರ್ಚ್ನಲ್ಲಿ ನಿಂಗೆ ಇವೆಲ್ಲ ಗೊತ್ತಾಯಿತು. ಅದಕ್ಕೆ ತಕ್ಕಂಥ ಚಿಕಿತ್ಸೆ, ಅದಕ್ಕೆ ನಾನು ಯಾಕೆ ಬರ್ತಾಯಿದ್ದೀನಿ ಇದೆ, ಅದಕ್ಕೆ ತಕ್ಕಂಥ ಪರೀಕ್ಷಾ ವಿಧಾನಗಳು ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇದೆ. ಬೇರೆ ಕಡೆ ಕಂಪೇರ್ ಮಾಡೋದು ಚೀಪೇನೆ. ಬೇರೆ ಕಡೆ ಕಂಪೇರ್ ಮಾಡಿ ನಾನು ನಿಜ ಹೇಳ್ತೀನಿ, ಈಗ ಕೆಲವು ಡ್ರಗ್ಸು ಇಂಡಿಯಾದಲ್ಲಿ ಸಿಗೋದು 40% ಚೀಪರ್ ದೆನ್ ಔಟ್ಸೈಡ್. ಇಲ್ಲಿಂದ ಪಾಕಿಸ್ತಾನಕ್ಕೆ ಅವ್ರು ಇದು ಮಾಡ್ತಾರೆ, ಸ್ಮಗಲ್ ಮಾಡ್ತಾರೆ, ಎತ್ಕೊಂಡು ಇಲ್ಲಿಂದ ತೊಗೊಂಡೋಗಿ. ಎಷ್ಟೋ ಜನ ಪೇಷಂಟ್ಸ್ ದುಬೈ ಮತ್ತು ಸಿಂಗಪುರ್ನಲ್ಲಿ ಇಲ್ಲಿ ಬಂದಾಗ, ಸರ್ ಇಲ್ಲೇ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಬಿಡಿ ಸರ್, ಅಲ್ಲಿ ತುಂಬ ಕಾಸ್ಟ್ಲಿ, ತೊಗೊಂಡೋಗೋಕ್ಕಾಗಲ್ಲ ಅಂತ ನಾವು ಬರೆದು ಕೊಡ್ತೀವಿ. ಮೀನ್ಸ್ ಇಂಡಿಯಾನಲ್ಲಿ ನಾವೇನು ಚೀಪ್ ಅಂದ್ಕೊಂಡ್ರೋ ಅದನ್ನೂ ಪಾಪ ನಮ್ಮ ಜನಗಳಿಗೆ ಅಫೋರ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಿರೋದ್ರಿಂದ ನಾವು ಇವ್ರು ಹೇಳಿದಾಗೆ ಅಲ್ಲಿ ತನಕ ಹೋಗೋದೇ ಬೇಡ. ತೀರಾ ವಿ ಹ್ಯಾವ್ ಟು ಬಿ ಇದು ಒಂದು ಮಾತು ಮರೆಯೋಕ್ಕೆ ಮುಂಚೆ ನನ್ನ ಸ್ನೇಹಿತರಾದ ಡಾಕ್ಟರ್ ವಿಜಯ್ ಕುಮಾರ್ ಇದ್ದಾರೆ. ಇವರು ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿದ್ದಾರೆ. ಸೊ ಸರ್ಜರಿ, ಕ್ಯಾನ್ಸರ್ ಸರ್ಜರಿಲಿ ನಿಪುಣತೆಯಾಗಿ ಸಾಕಷ್ಟು ವರ್ಷಗಳಿಂದ ನಮ್ಮ ಜೊತೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನೋದು ಮಾಡಿದಾಗ ನಮಗೆ ತಕ್ಕಂಥ ಇದು ಬೇಕಾಯಿತು, ಯಾವುದಾದ್ರು ಉಪಕರಣಗಳು ಡಯಾಗ್ನೋಸ್ ಮಾಡಿ. ಪೆಟ್ ಸ್ಕ್ಯಾನ್ ಅಂತ ತೊಗೊಂಬಂದರು. ಎರಡನೇದಾಗಿ ಅಲ್ಲಿ ಗ್ಯಾಲಿಯಮ್ ಸ್ಕ್ಯಾನ್ ಅಂತ ಮುಂಚೆ ಇರಲಿಲ್ಲ, ಅದನ್ನು ಇಲ್ಲಿಗೆ ತಂದ್ವಿ. ಅದಕ್ಕೆಲ್ಲ ಇಟ್ ಕಾಸ್ಟ್ಸ್ ಮನಿ. ಅದ್ರಲ್ಲಿ ಪ್ರಾಫಿಟ್ ಬಿಟ್ಬಿಡೋಣ. ಇಟ್ ಹ್ಯಾಸ್ ಟು ಬಿ ಅಟ್ಲೀಸ್ಟ್ ಫಂಕ್ಷನಿಂಗ್. ಇಲ್ಲಾಂದ್ರೆ ಏನಾಗುತ್ತೆ, ಕೊಲಾಪ್ಸ್ ಆಗುತ್ತೆ. ಸಿಸ್ಟಮ್ ಕೊಲಾಪ್ಸ್ ಆಗಿಬಿಡುತ್ತೆ ಅಷ್ಟೇ, ಯಾರೂ ನಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ಆ ರೀತಿ ಏನೋ ಒಂದು ತೂಕ ಮಾಡಿಕೊಂಡು ನಡೆಸಿದಾಗ ಜನಗಳಿಗೆ ಹೆಲ್ಪ್ ಆಗುತ್ತೆ. ಎರಡನೇದು, ಟೆಕ್ನಾಲಜಿ ನಮ್ಮ ಮೈಸೂರಿಗೆ ಬಂತು ಅಂದರೆ ನಮಗೂ ಹೆಮ್ಮೆ. ಮುಂಚೆ ಪೆಟ್ ಸ್ಕ್ಯಾನ್ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಈಗ ಅವಶ್ಯಕತೆ ಇಲ್ಲ, ಗ್ಯಾಲಿಯಮ್ ಸ್ಕ್ಯಾನ್ಗೆ ಹೋಗಬೇಕಾಗಿತ್ತು. ಸೆಕೆಂಡಾಗಿ ದೊಡ್ಡ ಒಂದು ಮೆಷಿನ್ ಹಾಕ್ಕೊಂಡಿದ್ದೆ, ಔಟ್ ಆಫ್ 16 crores ಆ ಮೆಷಿನ್ನು, ನಮ್ಮದು ಟ್ರೂ ಬೀಮ್ ಅಂತ, ವಿಚ್ ಕ್ಯಾನ್ ಟ್ರೀಟ್ ಸ್ಟೀರಿಯೋಟ್ಯಾಟಿಕ್ ರೇಡಿಯೋ ಸರ್ಜರಿ, ರೇಡಿಯೋಥೆರಪಿ ಅಂತ. ಸೊ ದ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಯಾತಕ್ಕೆ ಹೇಗೆ ನಮಗೆ ಬರೋಕ್ಕೆ ಸಾಧ್ಯ ಆಯಿತು ಅಂದರೆ, ಇಡೀ 20 ಸೆಂಟರ್ನಲ್ಲಿ ನಮ್ಮ ಪ್ರೆಸೆನ್ಸ್ ಇರೋದ್ರಿಂದ ಆ ಗುಡ್ ವಿಲ್ ಮೇಲೆ ದೇ ಹ್ಯಾವ್ ಡನ್ ದಿಸ್ ಯೂನಿಟ್ ಆಲ್ಸೋ ಹಾಕ್ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಹಾಕೋದು ಅಷ್ಟು ಸುಲಭ ಅಲ್ಲ. ಆಯಿತು, ಅದು ಬಿಟ್ಕೊಂಡು
ಬಟ್ ಆದರೆ ಈ ಒಂದು ವ್ಯವಸ್ಥೆಯ ಉಪಯೋಗ ನಮ್ಮ ಜನಗಳಿಗೆ ಆಗ್ತಾಯಿದೆ. ಮೈಸೂರು ಡಿಸ್ಟ್ರಿಕ್ಟ್ ಸುತ್ತಮುತ್ತ ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ. ಐ ಸ್ಟಾರ್ಟೆಡ್ ವಿತ್ ಕೋಬಾಲ್ಟ್, ನೌ ಐ ಆಮ್ ಇನ್ ದಟ್ ಟಾಪ್ ಎಂಡ್ ಆಫ್ ದ ರೇಡಿಯೇಷನ್ ಆಂಕಾಲಜಿ ಬ್ರಾಕಿಥೆರಪಿ ಅಂತ. ಸೊ ಇದು ಚಿಕಿತ್ಸೆಯಲ್ಲಿ ಆವಿಷ್ಕಾರಗಳಾಗ್ತಾ ಇರ್ತವೆ, ನಾವು ಕಲ್ತ್ಕೊಳ್ತೀವಿ, ಬರ್ತೀವಿ, ಅದು ಬೇರೆ ವಿಚಾರ. ನೋವಿನ ಸಂಗತಿ ಏನು ಅಂದರೆ ಇಷ್ಟಿದ್ರೂ ಕೂಡ ನಾವು ಅಡ್ವಾನ್ಸ್ ಸ್ಟೇಜಲ್ಲಿ ನೋಡ್ತಾ ಇದ್ದೀವಲ್ಲ ಅನ್ನೋದೇ ನೋವಿನ ಸಂಗತಿ. ಸೊ ಅದಕ್ಕೆ ತಮ್ಮೆಲ್ಲರ ಸಹಕಾರದಲ್ಲಿ 22ನೇ ಇಸ್ವಿನಲ್ಲಿ ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನೋ ಒಂದು ಘೋಷಣಾ ವಾಕ್ಯ ಇಟ್ಕೊಂಡ್ರೆ ಎಲ್ಲರೂ ಕೂಡ ಇದರಲ್ಲಿ ಒಂದು ಇದು ಮಾಡಿ ಏನಾದ್ರು ಯಾರಿಗಾರು ಪಕ್ಕದ ಏನೋ ಒಂದು ಆ ಥರ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಅಡ್ವೈಸ್ ಕೊಡೋದು ಭಾಳ ಉತ್ತಮ ಅಂತ ನನಗನ್ಸುತ್ತೆ. ಸೊ ಈ ವಿಶೇಷವಾಗಿ ಇವರು ಹೇಳಿದ ಹಾಗೆ ರೇಡಿಯೋ ಕಾರ್ಯಕ್ರಮಗಳಿರ್ಬೋದು ಬಂದಾಗ ಎಲ್ಲರೂ ಓದ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು 70-80% ಜನಗಳು ನೋಡ್ಬೋದು, ಇನ್ನೊಂದು 20% ಅವ್ರು ಓದಿದ್ದು ಇನ್ನೊಬ್ರಿಗೆ ಹೇಳ್ಬೋದು. ಸೊ ಹೀಗೆ ಹೇಳಿ ಒಂದು ಆ ಒಂದು ಇನ್ಫಾರ್ಮೇಷನ್ನು ತಲುಪಿದ್ರೆ ಒಂದು 10% ಜನ ಬರೋದು ಕಡಿಮೆ ಆದರೂ ಐ ವಾಂಟ್ ಇನ್ ಎ ಸ್ಟೇಜ್ ಐ ಮೀನ್ ಎ ಸ್ಟೇಜ್ ವೇರ್ ಇನ್ ವಿಚ್ ಅಡ್ವಾನ್ಸ್ ಡಿಸೀಸ್ ಬರೋರು ಕಡಿಮೆ ಆಗಲಿಯಪ್ಪ ಅಂತ ಕೇಳ್ತೀನಿ. ಬಿಕಾಸ್ ಐ ನೋ ವೆರಿ ವೆಲ್ ಅಡ್ವಾನ್ಸ್ ಡಿಸೀಸ್ ಆದಾಗ ಕಷ್ಟವಾಗುತ್ತೆ. ಬಟ್ ಅದರದ್ದು ಒಂದು ಫೇಸಸ್ಸು ಚೇಂಜ್ ಆಗಿದೆ. ಮುಂಚೆ ಸ್ಟೇಜ್ 4 ಅಂತ ಇದ್ವಿ, ಈಗ ಅದ್ರದ್ದು ಒಂದು ನೋಡುವ ಅರ್ಥನೇ ಬೇರೆ ಆಗ್ತದೆ. ಸ್ಟೇಜ್ 4 ಸ್ತನ ಕ್ಯಾನ್ಸರ್ ಅಂದರೆ ಈಗ ಹಾರ್ಮೋನ್ ಪಾಸಿಟಿವ್ ಇದ್ದರೆ ವರ್ಷಾನುಗಟ್ಟಲೆ ಮಾತ್ರೆ ತೊಗೊಂಡಿರ್ತಾರೆ. ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ವರ್ಷಾನುಗಟ್ಟಲೆ ಮಾತ್ರೆ ತೊಗೊಂಡಿರ್ತಾರೆ. ಸೊ ಇವೆಲ್ಲ ಹೊಸ ಆವಿಷ್ಕಾರಗಳು, ಲೈಕ್ ಹೊಸ ಮೆರಿಟಿವ್ ಬಂದ ಟ್ಯಾಬ್ಲೆಟ್ಸ್ ಎಲ್ಲ ಬಂದಿದೆ. ಅದು ಇನ್ನೂ ಪೇಟೆನ್ಸಿ ಇರೋದ್ರಿಂದ ಇಂಡಿಯಾಗೆ ಬಂದಿಲ್ಲ ಅಲ್ಲ, ಇಂಡಿಯನ್ ಮೆಡಿಕಲ್ ಅವ್ರಿಗೆ ಬಿಟ್ಟಿಲ್ಲ. ಅವ್ರ ಪೇಟೆನ್ಸಿ ಯಾಕೆಂದರೆ ಒಂದು ಔಷಧಿ ಮಾಡಬೇಕಾದ್ರೆ ಅವ್ರಿಗೆ $ಬಿಲಿಯನ್ಸ್ ಖರ್ಚಾಗುತ್ತೆ. ಯಾಕೆಂದರೆ ಒಂದು ಔಷಧಿ ಬರಬೇಕಾದ್ರೆ ಅವರು ಇನ್ನೆಷ್ಟೋ ಮಾಲಿಕ್ಯೂಲ್ಸ್ ಹಾಕಿರ್ತಾರೆ, ಅದೆಲ್ಲ ಫೇಲ್ಯೂರ್ ಆಗಿರುತ್ತೆ, ಬಂದಾಗ ಇಷ್ಟಕ್ಕೆ ಮಾಡಿರ್ತಾರೆ. ಇಲ್ಲಿ ನಮ್ಮದೊಂದು ಸಲ ಏನಾಗುತ್ತೆ, ಅದನ್ನು ಸ್ಪ್ಯೂರಿಯಸ್ ಮಾಡಿಬಿಟ್ಟು ಇಲ್ಲಿ ಇದು ಮಾಡಿಬಿಡ್ತಾರೆ, ಏನು ಸ್ಮಗಲ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ನನಗೆ ನೆಕ್ಸ್ಟ್ ಏನು ಭಯ ಅಂದರೆ ದಿಸ್ ಡ್ರಗ್ ಈಸ್ ಬ್ಯಾನ್ಡ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಹಾಕ್ಬಿಟ್ರೆ ಆ ಡ್ರಗ್ ಯಾವುದೂ ಬರೋಲ್ಲ. ಆ ರೀತಿ ನಾವು ಕಟಿಂಗ್ ದ ಪಾತ್ವೇ ಮಾಡೋಕ್ಕೆ ಹೋಗ್ಬಾರ್ದು. ಅವಾಗ ನಮ್ಮ ಡ್ರಗ್ಸೇ ಸಿಗಲ್ಲ. ಮುಂಚೆ ಆಗ ಒಂದು 10-15 ವರ್ಷದ ಕೆಳಗೆ ನಮ್ಮ ಡ್ರಗ್ ಸಿಗ್ತಾ ಇಲ್ಲ. ಈಗ ಅಲ್ಲಿ ಅಬ್ರಾಡಲ್ಲಿ ಡ್ರಗ್ ಬಂತು ಅಂದರೆ ಪ್ರಾಬಬ್ಲಿ ವಿತಿನ್ ಎ ಇಯರ್ ಆರ್ ಸೊ ಇಂಡಿಯಲ್ಲಿ ಸಿಗ್ತಾಯಿದೆ. ವಿತಿನ್ ಇಯರ್ 8-10 ಮಂತ್ಸಲ್ಲಿ ಸಿಗ್ತಾಯಿದೆ, ಡ್ರಗ್ಸ್ ಎಲ್ಲ ಸಿಗ್ತಾಯಿದೆ. ಇವಾಗಲೇ ಒಂದು ಇಮ್ಯಾಟಿನಿಮ್ ಬಂದಾಗಲೇ ಇರಲಿಲ್ಲ. ಬಟ್ ಈ ರೀತಿ ಸ್ವಲ್ಪ ಕೆಲಸಗಳು ಇಲ್ಲೂ ಇದೆ. ಅದು ಬಿಟ್ಬಿಡೋಣ, ಅದನ್ನು DGC ಅವ್ರು ನೋಡ್ಕೊಳ್ತಾರೆ. ಬಟ್ ನನಗೆ ಟ್ರೀಟಿಂಗ್ ಡಾಕ್ಟರ್ಸ್ಗೆ ಆತಂಕ ಏನು ಅಂದರೆ ಆ ರೀತಿ ಅವ್ರು ಬ್ಯಾನ್ ಮಾಡಿಬಿಟ್ರೆ, ಈಗ ಎಷ್ಟೋ ಒಂದು ಓದಿದ್ರೆ ಹಾಕಲ್ಲ. ELBS ಎಡಿಷನ್ ಅಂತ ಬರ್ತಾಯಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ ಸೊಸೈಟಿ, ಪ್ರೈಸ್ ಸೆಪರೇಟ್ ಪ್ರೈಸ್ ಹ್ಯಾರಿಸನ್ ಟೆಕ್ಸ್ಟ್ ಬುಕ್ ಓನ್ಲಿ ಫಾರ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಅಲ್ಲಿಗೆಲ್ಲ ಒಂದು $250 ಆದರೆ ಇಲ್ಲಿ $100 ಅಂತ ಆಯಿತು. ಆ $100 ಜಿರಾಕ್ಸ್ ಹೊಡ್ಬಿಟ್ಟು ಮಾರಿದ್ರೆ ನೋಡಿದ್ದೀನಿ. ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮುಂದೆ ಜಿರಾಕ್ಸ್ ಹಾಕ್ಬಿಟ್ಟು $50 ಕೊಡ್ತಾರೆ ಬುಕ್. ಇನ್ನು ಅವನು ELBS ಅವ್ರು ಬಿಡ್ತಾರೆ ಇಲ್ಲಿಗೆ ಕ್ಲಾಸ್ ಮಾಡಿ ಅಲ್ಲ ಹೇಳಿದ್ದು. ಸೊ ಆ ರೀತಿ ಒಂದು ಅದನ್ನು ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಅವ್ರದ್ದೊಂದು ಲೈಫ್ ಸ್ಟೈಲ್ ಇರುತ್ತೆ, ಏಜಿಂಗು. ಬಟ್ ಫಾರ್ ಎನಿ ಜನರಲ್ ಕಾಸ್ ಏಜಿಂಗ್ ಈಸ್ ಇಟ್ ಸೆಲ್ಫ್ ಎ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಏಜಿಂಗ್ ವಯಸ್ಸಾಗ್ತಾ ಸೆಲ್ಗಳು ರಿಪೇರಿ ಮಾಡೋಕ್ಕಾಗೋದಿಲ್ಲ ಒಂದು. ಅದಕ್ಕೆ ನಾವೇನು ಮಾಡ್ತೀವಿ, ಅಟ್ ದ ಏಜ್ ಆಫ್ 50 ಯು ಗೆಟ್ ಎ ಸ್ಕ್ರೀನಿಂಗ್ ಡನ್. ತಗೊಂಡೋಗಿ ಮಾರ್ತಿ ಇದರಲ್ಲಿ ಸರ್ವಿಸ್ ಮಾಡಿಸ್ತೀವಲ್ಲ, ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಹಿಂದಕ್ಕೆ ಇಫ್ ಎ ಪರ್ಸನ್ ಇಸ್ ನಮ್ಮಂಥ ಪೇಷಂಟ್ ಬರೋರೆಲ್ಲ 80% ಎಷ್ಟು ವರ್ಷದಿಂದ ಸೇರ್ತಾ ಇದೆ ಸರ್. ಇಲ್ಲ ಸರ್, ಬಿಟ್ಟು 2 ವರ್ಷ ಆಯಿತು. ಸೇದಿದ್ದು ಎಷ್ಟು ವರ್ಷಪ್ಪ? 30 ವರ್ಷ. ಸೇದಿದ್ದು ಎಷ್ಟು ವರ್ಷ? 30 ವರ್ಷ. ಈ ಬಿಟ್ಟು 2 ವರ್ಷ ಆಯಿತು, ಅದು ಲೆಕ್ಕಕ್ಕೆ. ಸೊ ಹೆವಿ ಸ್ಮೋಕರ್ಸ್ ಆ್ಯಂಡ್ ಅಟ್ಲೀಸ್ಟ್ ನಾಟ್ ಸ್ಮೋಕರ್ಸ್ ಬೀಯಿಂಗ್ ಅಮೋಂಗ್ಸ್ಟ್ ದ ಸ್ಮೋಕರ್ಸ್. ಫ್ಯಾಕ್ಟ್ರಿನಲ್ಲಿ ಏನು ಟಾಕ್ಸಿಕ್ ಸ್ಮೋಕಿಂಗ್ ಅಲ್ಲೆಲ್ಲ ಈ ಕಾಲದಲ್ಲಿ ಸೇಫ್ಟಿ ಮೆಜರ್ಸ್ ಮಾಡಿದ್ದಾರೆ. ಮುಂಚೆ ಹಂಗೆ ಇರಲಿಲ್ಲ, ಈಗ ಇದೆ ಅಂತ ಅನಿಸುತ್ತೆ ಆ ಫ್ಯಾಕ್ಟ್ರಿ ಸೇಫ್ಟಿ ರೂಲ್ಸ್ ಬಗ್ಗೆ. ಸೊ ಆಯಾ ಏಜ್ ಗ್ರೂಪ್ನಲ್ಲಿ ಆಯಾ ಒಂದು ವ್ಯಕ್ತಿ, ಒಂದು ಹೆಣ್ಣು ಅಥವಾ ಗಂಡಸು ಇದರೊಳಗೆ ಕೆಲವು ಸ್ಪೆಸಿಫೈಡ್ ಪರೀಕ್ಷೆಗಳಿವೆ, ಅದನ್ನು ಮಾಡಿಸ್ಕೋಬೋದು. ಮಾಲಿಕ್ಯುಲರ್ ಬಯಾಲಜಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ನಲ್ಲ, ಸ್ಟೇಜ್ 1 ಸಣ್ಣ ಗಂಟು ಇದ್ದ ಅವ್ನಿಗೆ ಇನ್ನೆಲ್ಲ ಬೋನ್ ಮ್ಯಾರೋ ಹೊಟ್ಟೋಯ್ತು ಅಥವಾ ಇನ್ನೆಲ್ಲ ಹೋಯ್ತು, ಅದಾಗ ಅವ್ನು ಜೆನೆಟಿಕ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಎಲ್ಲ ಪೇಷಂಟ್ಸ್ ಅಂತ ಇದ್ದವ್ರಿಗೆ. ಆ ಫ್ಯಾಮಿಲಿ ಸ್ಕ್ರೀನಿಂಗು ಅದು ಮುಂಚೆ ಮಾಡ್ತಿರ್ಲಿಲ್ಲ. ಈಗ ಟ್ರೀಟ್ಮೆಂಟಿಗೂ ಬೇಕು, ಡಯಾಗ್ನೋಸಿಸ್ಗೂ ಬೇಕು. ಈಗ ಸ್ಮೋಕರ್ಸು ಮತ್ತು ಡ್ರಿಂಕ್ಸ್ ಮಾಡಿ ಯಾರು ಮಾಡ್ತಾ ಇರ್ತಾರೋ ಅಂಥ ಪಾಪ್ಯುಲೇಷನ್ನ ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅವರುಗಳಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಕ್ಯಾನ್ಸರ್ ಬರೋ ಸಂಭವ ಇರುತ್ತೆ ಅಂತ ಹೇಳಿದ ಮಾತ್ರವೇ ವಿನಃ ನಾರ್ಮಲ್ ಜನರಿಗೆ ಕ್ಯಾನ್ಸರ್ ಬರಬಾರ್ದು ಅನ್ನೋ ಏನು ರೂಲ್ಸ್ ಇಲ್ಲ. ಒಂದು
ನಮ್ಮ ಇಂಡಿಯಾ ದೇಶದಲ್ಲಿ ಇವಾಗ ಏನಾಗ್ತದೆ, ಈಗ ಸ್ತನದ ಕ್ಯಾನ್ಸರ್ ಆ ಹೆಂಗಸಿ ಪಾಪ ಏನು ಸ್ಮೋಕಿಂಗ್ ಇರಲ್ಲ ಏನಿರಲ್ಲ, ಸ್ತನದ ಕ್ಯಾನ್ಸರೇ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಇವಾಗ ಫಸ್ಟ್ ಲೀಡಿಂಗ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ಯಾರಪ್ಪ ಅಂದರೆ ಸ್ತನದ ಕ್ಯಾನ್ಸರ್, ಹೆಣ್ಮಕ್ಳಿಗೆ. ಮೊದಲು ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಇತ್ತು. ಇವಾಗ ಅದರಲ್ಲಿ ಸುಮಾರು ಈಗ ತಿಳುವಳಿಕೆ ಮೂಡಿರೋದ್ರಿಂದ ಈಗ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ಬೋದು, ಹೈಜಿನಿಸಿಟಿ ಇರ್ಬೋದು, ಮುಟ್ಟಾದಾಗ ಒಂದು ಹೈಜಿನಿಸಿಟಿ, ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಹೆಣ್ಮಕ್ಳಲ್ಲಿ ಎಜುಕೇಷನ್ ಜಾಸ್ತಿ ಆಗಿದೆ, ಅವೇರ್ನೆಸ್ ಜಾಸ್ತಿ ಆಗಿದೆ. ಟಿವಿ ಮಾಧ್ಯಮದ ಮೂಲಕ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಇವಾಗ ಆ ಗರ್ಭಕೋಶದ ಕ್ಯಾನ್ಸರ್ಗಳು, ಸರ್ವೈಕಲ್ ಕ್ಯಾನ್ಸರ್ ಕಮ್ಮಿ ಆಗಿದೆ. ಇವಾಗ ಸಣ್ಣದ ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗಿದೆ? ಲೈಫ್ ಸ್ಟೈಲ್ ಸರಿ ಹೇಳ್ದಂಗೆ ಬರ್ಗರ್ ತಿನ್ನೋದು, ಒಬೆಸಿಟಿ, ಪಿಜ್ಜಾ, ಬರೀ ಹೈ ರಿಫೈಂಡ್, ಮೊದಲ ಥರ ನ್ಯಾಚುರಲ್ ಇದಿಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ನೀರಿಲ್ಲ, ಒಳ್ಳೆ ಗೊಬ್ಬರ ಇಲ್ಲ, ಒಳ್ಳೆ ಗಿಡ ಇಲ್ಲ, ಒಳ್ಳೆ ತರಕಾರಿ ಇಲ್ಲ, ಒಳ್ಳೆ ಸೂಪರ್ ಮಾರ್ಕೆಟಲ್ಲಿ ವಸ್ತುಗಳಿಲ್ಲ. ಸೊ ಕ್ಯಾನ್ಸರ್ ಬಂದೇ ಸಹಜ, ಎಲ್ರಿಗೂ ಬರುತ್ತದು ಇವೆಂಚುಲಿ. ಇದೇ ಥರ ಲೈಫ್ ಸ್ಟೈಲ್ ಹೋಗ್ತಾ ಹೋಗ್ತಾ ಹೋದರೆ ಪ್ರತಿಯೊಂದರಲ್ಲೂ ಪೊಲ್ಯೂಷನ್ನು, ಪ್ರತಿಯೊಂದರಲ್ಲೂ ಅಡಲ್ಟ್ರೇಷನ್ನು, ಪ್ರತಿಯೊಂದರಲ್ಲೂ ಕೆಮಿಕಲ್ಲು. ನೀವು ಯಾವುದೇ ಹಣ್ಣು ತಗೊಳ್ಳಿ, ಮೆಚೂರ್ ಮಾಡೋಕ್ಕೆ ಅದನ್ನು ನೀವು ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿ ಆರ್ಟಿಫಿಷಿಯಲ್ ರಿಪೇರಿಂಗ್ ಮಾಡ್ತೀರಾ. ಇದು ಒಳ್ಳೇದಲ್ಲ. ಮೊದಲು ಈ ಥರ ಎಲ್ಲ ಇರಲಿಲ್ಲ. 30-40 ವರ್ಷದಿಂದ ಅದೆಲ್ಲ ಏನು ಅಂತಲೇ ಗೊತ್ತಿರಲಿಲ್ಲ. ಆರ್ಟಿಫಿಷಿಯಲ್ ರಿಪೇರಿಂಗ್ ಅಂದರೆ ಯಾರಿಗೇನು ಗೊತ್ತಿತ್ತು? ಸೊ ಲೈಫ್ ಸ್ಟೈಲ್ ಒಂದು ಚೇಂಜಸ್ ಆಗ್ತಾ ಇದೆ ನಮ್ಮ ಇಂಡಿಯಾ ದೇಶದಲ್ಲೂ. ಅದನ್ನು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆ. ಮೊದಲು ವೆಸ್ಟರ್ನಲ್ಲಿತ್ತು, ಇವಾಗ ನಮ್ಮ ಇಂಡಿಯಾಗೂ ಬಂತು, ಅದೊಂದು ಕಾರಣ. ಎರಡನೇದು ಸರಿ ಹೇಳ್ದಂಗೆ ವಯೋಧರ್ಮ. ವಯಸ್ಸಾಗ್ತಾನೆ ಸೆಲ್ಸ್ಗಳು ಕೆಲವೊಂದು ರಿಪೇರ್ ಆಗಲ್ಲ, ಒಳಗಡೆ ಕ್ಯಾನ್ಸರ್ನ ಕನ್ವರ್ಟ್ ಆಗುತ್ತೆ. ಮೂರನೇದು ಸರಿ ಹೇಳ್ದಂಗೆ ಮುಖ್ಯವಾಗಿ ಜೆನೆಟಿಕ್ ಚೇಂಜಸ್ ಅಂತ ಕರಿತೀವಿ. ಜೆನೆಟಿಕ್ ಚೇಂಜಸ್ ಅಂತ ಅಂದರೆ ಒಂದು ಸೆಲ್ ಒಳಗಡೆ ಆ ಜೀವಕೋಶ ಏನಿರುತ್ತೋ ಅದರದ್ದೇ ಬದಲಾವಣೆ ಆಗ್ತಿದ್ದಾಗ ಕ್ಯಾನ್ಸರ್ ಬರುತ್ತೆ. ಮುಂಚೆ ಈಗ ಆಗ್ತಿರ್ಲಿಲ್ವಾ? ಮುಂಚೆನೂ ಆಗ್ತಿತ್ತು. ಎಲ್ಲ ಪೇಷಂಟ್ಸ್ ಹೆಂಗೆ ಸತ್ತೋದ್ರು ಅಂದರೆ ಇಲ್ಲ ಹಾರ್ಟ್ ಅಟ್ಯಾಕು ಇಲ್ಲ ಟೈಫಾಯ್ಡ್ ಜ್ವರ, ಎರಡೇ ಗೊತ್ತಿದ್ದು ಜನರಿಗೆ. ಇವಾಗ ಏನಾಗ್ತಿದೆ, ಡಯಾಗ್ನೋಸ್ ಮಾಡ್ತೀವಿ, ಟೆಕ್ನಾಲಜಿ ಮುಂದುವರೆದಿದೆ. ಬ್ಲಡ್ ಸ್ಯಾಂಪಲ್ ಲ್ಯಾಬ್ ಹೋಗ್ತಾರೆ, ಮಾಸ್ಟರ್ ಚೆಕಪ್ ಮಾಡ್ಕೊಳ್ತಾರೆ, ಪ್ರತಿಯೊಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಈಗ ಟೆಕ್ನಾಲಜಿ ಎಲ್ಲ ಊರಲ್ಲಿದೆ. ಮೊದಲು ಬರೀ ಬೆಂಗಳೂರಲ್ಲಿ ಒಂದೆರಡು ಇತ್ತು. ಗುಲ್ಬರ್ಗಾದವನು ಹುಷಾರು ತಪ್ಪಿದ್ರೆ ಬೆಂಗಳೂರಿಗೆ ರೆಫರ್ ಮಾಡೋರು. ಇವತ್ತು ಗುಲ್ಬರ್ಗಾದಲ್ಲೂ ಅದೇ ಸ್ಕ್ಯಾನ್ ಇದೆ, ಮೈಸೂರಲ್ಲೂ ಇದೆ, ಮಡಿಕೇರಿಯಲ್ಲೂ ಇದೆ. ಸೊ ಟೆಕ್ನಾಲಜಿ ಮುಂದುವರಿತಾ ಇದೆ, ಎಲ್ಲ ಕಡೆನೂ ಡಯಾಗ್ನೋಸ್ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಡಾಕ್ಟರ್ಸ್ ಟ್ರೈನಿಂಗ್ ಜಾಸ್ತಿ ಆಗ್ತಾ ಇದೆ. ನಾವು ಕ್ಯಾಂಪ್ಗಳಿಗೆ ಹೋಗ್ತೀವಿ, ಪ್ರತಿಯೊಂದು ಸಣ್ಣ ಸಣ್ಣ ಊರುಗಳಿಗೆ ನಾವು ನಮ್ಮ ಕಡೆಯಿಂದ ಕ್ಯಾಂಪ್ ಮಾಡ್ತೀವಿ. ನಮ್ಮೊಂದು ಬಸ್ ನಿಂತಿರುತ್ತೆ ಅಲ್ಲಿ ಮುಂಗಡೆ, ಮೆಮೊಗ್ರಾಮ್ ಮಾಡೋ ಕ್ಯಾಂಪು. ಸೊ ಹಳ್ಳಿಗೆ ಹೋಗಿ ಅದನ್ನು ಮೆಮೊಗ್ರಾಮ್ ಮಾಡಬೇಕು. ಮೊದಲೇ ಎಲ್ಲ ಇನ್ಶೂರೆನ್ಸ್ ಮಾಡಿಸಿದ್ವಿ, ಕ್ಯಾನ್ಸರ್ಗಲ್ಲ, ಹೆಲ್ತ್ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಒಬ್ಬ ಹೋಗಿ ಪ್ರೀಮಿಯಮ್ ಕೇಳಿದ್ರೆ 10,000 ಅಂದರೆ ನಾನು 100 ಜನಕ್ಕೆ ಮಾಡ್ರಪ್ಪ ಅಂದರೆ ಅವನು ಒಂದು 5,000ಕ್ಕೆ ಮಾಡ್ತಾನೆ. ಆ ಥರ ನೀವು ಹೇಳಿದ್ರಲ್ಲ ಇದೆ ಸರ್, ಹೇಳಿದ್ದು ಏನು ಅರ್ಥ ಅಂದರೆ 50 ಲಕ್ಷ ಮಾಡಿಸಿದ್ರು ಕಮ್ಮಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಡಿಯಾ ದೇಶದಲ್ಲಿ 11 ಸೆಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಮ್ದು ಒಂದೇ ಹಾಸ್ಪಿಟಲ್ ಕ್ಲಿನಿಕಲ್ ಟ್ರಯಲಿಗೆ ಪರ್ಮಿಷನ್ ಆಥರೈಸೇಷನ್ ಕೊಟ್ಟಿರೋದು. ಅಷ್ಟು ಒಳ್ಳೊಳ್ಳೆ ಟ್ರಯಲ್ಸ್ಗಳು ಬರ್ತಾ ಇದ್ದಾವೆ, ಮಾಡ್ತಾ ಇದ್ದೀವಿ. ಬಟ್ ಏನೇ ಮಾಡಿದ್ರು ಸಾಲದು. ಯಾಕಂದರೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ. ಎಷ್ಟು ಮಾಡಿದ್ರು ಪೂರೈಸೋಕ್ಕಾಗಲ್ಲ, ಎಷ್ಟು ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಕೇರ್ ಕೊಡೋಕೆ ಆಗ್ತಾ ಇಲ್ಲ. ಬಟ್ ಆಗತ್ತೆ, ಒಂದು ದಿವಸ ಆಗತ್ತೆ. ಆಶಾವಾದಿಯಾಗೆ ನಾವು ಇರ್ತೀವಿ. ಬೇಗ ಆಗಲಿ, ಪ್ರತಿಯೊಂದಕ್ಕೂ ಅದು ಸರ್ ಹೇಳಿದ್ರಲ್ಲ, ಒಂದು ಟೀಮ್ ವರ್ಕು. ಈಗ